ದೆಹಲಿ ವಿಮಾನ ನಿಲ್ದಾಣ ತಲುಪಿದೆ 4 ಮೃತದೇಹ. ನಿನ್ನೆ ಕಾಲ್ತುಳಿತದಲ್ಲಿ ಬೆಳಗಾವಿಯ 4 ಮೃತಪಟ್ಟಿದ್ರು. ಪ್ರಯಾಗ್ರಾಜ್ನಿಂದ ಆಂಬ್ಯುಲೆನ್ಸ್ ಮೂಲಕ ದೆಹಲಿಗೆ ತಲುಪಿದೆ ಮೃತದೇಹ. ಈಗ ದೆಹಲಿಯಿಂದ ವಿಮಾನದಲ್ಲಿ ಬೆಳಗಾವಿಗೆ ಮೃತದೇಹವನ್ನ ಏರ್ಲಿಫ್ಟ್ ಮಾಡಲಾಗುತ್ತೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅತ್ಯಂತ ದೊಡ್ಡ ಧಾರ್ಮಿಕ ಉತ್ಸವಕ್ಕೆ ನಮ್ಮ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಸಾಕ್ಷಿಯಾಗಿತ್ತು. ಕೋಟಿ ಜನ ಭಕ್ತಾದಿಗಳು ಪ್ರತಿನಿತ್ಯ ಹೋಗಿ ಪುಣ್ಯ ಸ್ನಾನ ಮಾಡ್ತಾ ಇದ್ರು. ಆದರೆ ನಿನ್ನೆ ಪ್ರಮುಖವಾಗಿ ಮೌನಿ ಅಮಾವಾಸ್ಯೆಯ ಪ್ರಯುಕ್ತ 10 ಕೋಟಿ ಜನ ಪ್ರಯಾಗ್ರಾಜ್ಗೆ ಹೋಗಿದ್ರು. ಅದರಲ್ಲಿ 4 ಕೋಟಿ ಜನ ಸಂಗಮ ಘಾಟಲ್ಲಿ ನೆರೆದಿದ್ದೇ ಕಾಲ್ತುಳಿತಕ್ಕೆ ಕಾರಣ ಅಂತ ಹೇಳಲಾಯಿತು. ಈಗ ಅದರಲ್ಲಿ ನಮ್ಮ ರಾಜ್ಯದ 4 ಕೂಡ ಮೃತಪಟ್ಟಿದ್ದಾರೆ. ಅವರ ಮೃತದೇಹ ತರೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ 3 ಗಂಟೆಗೆ ದೆಹಲಿಯಿಂದ ಹೊರಡುತ್ತಂತೆ ವಿಮಾನ. ಸಂಜೆ 5:30ಕ್ಕೆ ಬೆಳಗಾವಿ ತಲುಪುತ್ತೆ ಮೃತದೇಹಗಳು ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಜ್ಯೋತಿ ಹತ್ರವಾಟ್, ಮೇಘ ಹತ್ರವಾಟ್, ಮಹಾದೇವಿ ಬಾವನೂರು, ಅರುಣ್ ಕೋರ್ಪಡೆ ಮೃತಪಟ್ಟಿದ್ದಾರೆ. 3 ನೋಡಲ್ ಅಧಿಕಾರಿಗಳು ದೆಹಲಿಗೆ ದೌಡಾಯಿಸಿದ್ದಾರೆ. ಕಾರಣ ನಮ್ಮ ರಾಜ್ಯದ 4 ಕೂಡ ಅಲ್ಲಿ ಹತರಾಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರ ಮೃತದೇಹ ತರುವಲ್ಲಿ ನಮ್ಮ ಅಧಿಕಾರಿಗಳು ಕೂಡ ಸ್ವತಃ ಮುಂದೆ ನಿಂತು ಎಲ್ಲವನ್ನ ಕೂಡ ನೋಡ್ಕೊಳ್ತಿದ್ದಾರೆ ಅಂತ. ಮಹಾಕುಂಭ ಮೇಳದಲ್ಲಿ ಉಂಟಾದಂತಹ ಕಾಲ್ತುಳಿತದಲ್ಲಿ 30 ಮಂದಿ ಉಸಿರು ಚೆಲ್ಲಿದ್ದಾರೆ. ಸದ್ಯ ಸಾವಿಗೀಡಾದವರಿಗೆ 25 ಲಕ್ಷ ರೂಪಾಯಿ ಪರಿಹಾರ ಘೋಷಣೆಯನ್ನು ಮಾಡಿರುವಂತಹ ಯುಪಿ ಸರ್ಕಾರ ನ್ಯಾಯಾಂಗ ತನಿಖೆಗೆ ಆದೇಶಿಸಿದೆ. ಈ ನಡುವೆ ನಿನ್ನೆ 10 ಕೋಟಿಗೂ ಹೆಚ್ಚು ಭಕ್ತರು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಕುಂಭಮೇಳ ಕಾಲ್ತುಳಿತ ದುರಂತ. ಸಾವಿಗೀಡಾದವರಿಗೆ ತಲಾ 25 ಲಕ್ಷ ಪರಿಹಾರ. ಮಹಾಕುಂಭಮೇಳದಲ್ಲಿ ನಡೆದ ಕಾಲ್ತುಳಿತದಿಂದ 30 ಜನರು ಸಾವಿಗೀಡಾದರು. ಘಟನೆಯಲ್ಲಿ ಗಾಯಗೊಂಡವರು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರೆದಿದ್ದು, ಮೃತರ ಕುಟುಂಬಗಳಿಗೆ ಸಂತಾಪ ವ್ಯಕ್ತಪಡಿಸಿದ ಸಿಎಂ ಯೋಗಿ ಕಾಲ್ತುಳಿತಕ್ಕೆ ಬಲಿಯಾದವರ ಕುಟುಂಬಗಳಿಗೆ 25 ಲಕ್ಷ ರು ಪರಿಹಾರ ಘೋಷಿಸಿದರು. ಜೊತೆಗೆ ಘಟನೆಯ ಬಗ್ಗೆ ನ್ಯಾಯಾಂಗ ತನಿಖೆಗೆ ಆದೇಶಿಸಿದ್ದಾರೆ. 36 घायलों का प्रयागराज में उपचार चल रहा है. शेष घायलों को उनके परिवार के सदस्य लेकर के चले गए हैं. घटना दुखद है, मर्माहत करने वाला है. उन सभी परिजनों के प्रति हमारी पूरी संवेदना है. ಬುಧವಾರ ಮಧ್ಯರಾತ್ರಿ ಸಂಭವಿಸಿದ ಕಾಲ್ತುಳಿತದಲ್ಲಿ 30 ಮಂದಿ ಸಾವನ್ನಪ್ಪಿದ್ದು, 60ಕ್ಕೂ ಹೆಚ್ಚು ಮಂದಿಗೆ ತೀವ್ರವಾಗಿ ಗಾಯವಾಗಿದೆ. 25 ಮೃತದೇಹಗಳನ್ನು ಪತ್ತೆ ಹಚ್ಚಲಾಗಿದೆ ಅಂತ ಉತ್ತರ ಪ್ರದೇಶ ಡಿಐಜಿ ವೈಭವ ಕೃಷ್ಣ ಮಾಹಿತಿ ನೀಡಿದ್ದಾರೆ. दुर्भाग्यपूर्ण तरीके से 30 श्रद्धालुओं की दुखद मृत्यु हो गई है. 30 इनमें से 25 की पहचान हो चुकी है और शेष की शिनाख्त की जानी बाकी है. कुछ लोग बाहर के प्रदेशों के भी इनमें से हैं, जैसे कर्नाटक के 4 लोग हैं, असम से 1 है, गुजरात से 1 है. ನ್ಯಾಯಾಂಗ ತನಿಖೆಗೆ ಸಿಎಂ ಯೋಗಿ ಆದೇಶ. ಇನ್ನು ಮಾಜಿ ನ್ಯಾಯಾಧೀಶ ಹರ್ಷಕುಮಾರ್ ಅಧ್ಯಕ್ಷತೆಯಲ್ಲಿ ತನಿಖಾ ಸಮಿತಿ ರಚಿಸಲಾಗಿದೆ. ಮಾಜಿ ನ್ಯಾಯಾಧೀಶ ವಿಕೆ ಗುಪ್ತಾ, ನಿವೃತ್ತ ಐಎಎಸ್ ವಿಕೆ ಸಿಂಗ್ ಸಮಿತಿಯಲ್ಲಿದ್ದು ಘಟನೆಯ ಸೂಕ್ತ ಕಾರಣದ ತನಿಖೆ ಮಾಡಲಿದ್ದಾರೆ. ಇನ್ನು ವೈಫಲ್ಯದ ಬಗ್ಗೆ ಪೊಲೀಸರು ಕೂಡ ತನಿಖೆ ನಡೆಸಲಿದ್ದಾರೆ. ದುರಂತದ ಮಧ್ಯೆ 10 ಕೋಟಿಗೂ ಹೆಚ್ಚು ಭಕ್ತರ ಪುಣ್ಯ ಸ್ನಾನ. ಇನ್ನು ನಿನ್ನೆ ಮೌನಿ ಅಮಾವಾಸ್ಯೆ ದಿನ ಪವಿತ್ರ ಸ್ನಾನ ಮಾಡಲು 10 ಕೋಟಿಗೂ ಹೆಚ್ಚು ಭಕ್ತಾದಿಗಳು ಪುಣ್ಯ ಸ್ನಾನ ಮಾಡಿದ್ದಾರೆ. ಈ ಹಿಂದೂ ಸುನಾಮಿಯಲ್ಲಿ ಕಾಲ್ತುಳಿತವಾಗಿದ್ದು ಮಾತ್ರ ನೋವಿನ ಸಂಗತಿಯಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನನ್ನ ಇಬ್ಬರು ಸಹೋದ್ಯೋಗಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಒಂದ್ ಕಡೆ ಮಹಾಕುಂಭ ಮೇಳದಿಂದ ರಂಜಿತ್ ಶಿರಿಯಾರ್ ಇದ್ರೆ, ಬೆಳಗಾವಿಯಿಂದ ಮೈಲಾರಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲೇದಾಗಿ ಬೆಳಗಾವಿ ಹತ್ರ ಹೋಗೋಣ. ಮೈಲಾರಿ ಆಮೇಲೆ ಈ ರಂಜಿತ್ ಇದರಲ್ಲ, ಅಲ್ಲಿಂದ ರಿಪೋರ್ಟ್ ಮಾಡೋದು ಅಷ್ಟು ಸುಲಭ ಇಲ್ಲ. ಹೌದು, ಯಾಕಂದ್ರೆ 10 ಕೋಟಿ ಜನ, ನಾವು ಇಲ್ಲಿ 10,000 ಜನರ ನಡುವೆ ಹೋಗ್ಬಿಟ್ಟು ರಿಪೋರ್ಟಿಂಗ್ ಮಾಡೋದು, ಅಲ್ಲಿ ನಮಗೆ ನೆಟ್ವರ್ಕ್ ಸಿಗೋದಿಲ್ಲ. ಆದ್ರೂ ಕೂಡ ಅಂತ ಚಳಿ ಈಗಲೂ ಕೂಡ ಅಲ್ಲಿ ನೋಡಿ ಯಾವ ತರ ಮಾತಾಡ್ಸೋಣ ರಂಜಿತ್ ಅವ್ರನ್ನ. ಎಸ್ ಪ್ಲೀಸ್. ಮೈಲಾರಿಗ 4 ಜನ ಬೆಳಗಾವಿಯವರು ಕೂಡ ಅಲ್ಲಿ ಮೃತಪಟ್ಟಿದ್ದಾರೆ. ಅವರ ಮೃತದೇಹ ತರುವ ಕೆಲಸಗಳಾಗ್ತಾ ಇದೆ. ಎಷ್ಟೊತ್ತಿಗೆ ತಲುಪಬಹುದು, ಯಾವ ರೀತಿ ಸಿದ್ಧತೆಗಳಾಗಿದೆ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಹೌದು ಶ್ರುತಿ, ಬೆಳಗಾವಿಯಲ್ಲಿ ಏನು ತಾಯಿ ಮತ್ತು ಮಗಳು ಸೇರಿದಂತೆ ಒಟ್ಟು 4 ಸಾವನ್ನಪ್ಪಿದ್ರು. ಏನು ಪ್ರಯಾಗ್ರಾಜ ಏನು ಕುಂಭಮೇಳದಲ್ಲಿ ಅವರು ಕೂಡ ಭಾಗಿಯಾಗಿ ಪುಣ್ಯಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಕಾಲು ತುಳಿತ ಆಗಿ 4 ಕೂಡ ಸಾವನ್ನಪ್ಪಿದ್ರು. ಅದರಲ್ಲಿ ಪ್ರಮುಖವಾಗಿ ಜ್ಯೋತಿ ಹತ್ರವಾಟ್ ಜೊತೆಗೆ ಮೇಘಾ ಹತ್ರವಾಟ್ ಮತ್ತು ಮಹಾದೇವಿ ಮತ್ತು ಅರುಣ್ ಸೇರಿದಂತೆ ಒಟ್ಟು 4 ಕೂಡ ಸಾವನ್ನಪ್ಪಿದ್ರು. ಈಗಾಗಲೇ ಅವರನ್ನು ಪ್ರಯಾಗ್ರಾಜಿಂದ ನಿನ್ನೆ ದೆಹಲಿಗೆ ರವಾನೆ ಮಾಡಲಾಗಿತ್ತು. ಸದ್ಯ ದೆಹಲಿಗೆ ಮೃತದೇಹಗಳು ಕೂಡ ಈಗ ಏನು ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿರುವಂಥದ್ದು. ಈಗಾಗಲೇ ಅಲ್ಲಿಂದ ಮೃತದೇಹಗಳನ್ನು ಬೆಳಗಾವಿಯ ಏನು ಏರ್ಪೋರ್ಟ್ಗೆ ಕರೆತರುವ ಎಲ್ಲ ಕೆಲಸಗಳು ಕೂಡ ಆಗ್ತಿರುವಂಥದ್ದು. ಜೊತೆಗೆ ಮಧ್ಯಾಹ್ನ 3 ಗಂಟೆಗೆ ಅಲ್ಲಿಂದ ಏರ್ ಲಿಫ್ಟ್ ಮಾಡಿಕೊಂಡು ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಸುಮಾರು 5:15ಗೆ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಮೃತದೇಹಗಳು ಬರ್ತವೆ. ಅಲ್ಲಿಂದ ಇಲ್ಲಿ ಕುಟುಂಬಸ್ಥರಿಗೆ ಕೂಡ ಹಸ್ತಾಂತರಿಸುವ ಕೆಲಸ ಕೂಡ ಆಗುತ್ತೆ. ಮತ್ತು ಅದರಲ್ಲಿ ಒಟ್ಟು ಈ ಏನು ಪ್ರಯಾಗ್ರಾಜ್ಗೆ ಹೋದಂಥ 60 ಜನರ ಟೀಮ್ನಲ್ಲಿ ಈ 4 ಕೂಡ ಸಾವನ್ನಪ್ಪಿದ್ರು. ಸದ್ಯ 56 ಜನರು ಕೂಡ ಈಗ ಅವರು ಕೂಡ ಮರಳಿ ವಾಪಸ್ ಸೇಫ್ ಆಗಿ ಬೆಳಗಾವಿಗೆ ಕೂಡ ಬರ್ತಿರುವಂಥದ್ದು. ಮತ್ತು ಇಲ್ಲಿ ಏನು ಬೆಳಗಾವಿಗೆ ಏನು ಮೃತದೇಹಗಳು ಬರ್ತಿದ್ದಂತೆ ಅವರ ಕುಟುಂಬಸ್ಥರಿಗೆ ಮೃತದೇಹಗಳನ್ನು ಕೂಡ ಹಸ್ತಾಂತರ ಮಾಡಲಾಗುತ್ತೆ. ಅಲ್ಲಿಂದ ಅವರ ಸಂಪ್ರದಾಯ ವಿಧಿವಿಧಾನಗಳ ಪ್ರಕಾರ ಅಂತ್ಯಕ್ರಿಯೆ ನಡೆಸಲು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಶ್ರುತಿ. ಓಕೆ, ರಂಜಿತ್ ಹತ್ರ ಹೋಗೋಣ ಅನ್ಸುತ್ತೆ. ಮೈಲಾರಿ ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಕಡೆ ರಂಜಿತ್ ಕೂಡ ಇದ್ದಾರೆ. ರಂಜಿತ್, ನಿನ್ನೆ ಕಾಲ್ ತುಳಿತ ಉಂಟಾಯಿತು, 30 ಜನ ಮೃತಪಟ್ಟರು, ಅಲ್ಲೆಲ್ಲವನ್ನ ಕೂಡ ಪರಿಸ್ಥಿತಿ ತಿಳಿಗೊಳಿಸಲಾಯಿತು. ಈಗ ಅಲ್ಲಿನ ವಾಸ್ತವ ಪರಿಸ್ಥಿತಿ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಸಹೋದ್ಯೋಗಿ ರಂಜಿತ್ ಅವ್ರನ್ನ ಸಂಪರ್ಕ ಮಾಡಿಸುವ ಕೆಲಸ ಕೂಡ ಆಗುತ್ತೆ. ಯಾಕಂದ್ರೆ ಆಗ್ಲೇ ಹೇಳ್ತಾ ಇದ್ವಲ್ಲ, ಕೋಟಿ ಜನ ಸೇರಿರುವಂಥ ಜಾಗ ಅದು ಸಂಗಮ ಘಾಟ್. ಆ ಸಂಗಮ ಘಾಟ್ನಲ್ಲೇ ಬಹುತೇಕರು ಪುಣ್ಯ ಸ್ನಾನ ಮಾಡಬೇಕು ಅಂತಾರೆ. 15 ಘಾಟ್ಗಳ ನಿರ್ಮಾಣ ಆದರೂ ಕೂಡ ಬೇರೆ ಘಾಟ್ಗೆ ಹೋಗೋದಕ್ಕೆ ಬಹುತೇಕರು ಮನಸ್ಸು ಮಾಡಲ್ಲ. ಇಲ್ಲ, ಅದೇ ಜಾಗದಲ್ಲಿ ನಾವು ಪುಣ್ಯ ಸ್ನಾನ ಮಾಡಬೇಕು, ಅಲ್ಲಿ ಮಾಡಿದ್ರೆ ಮಾತ್ರ ನಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನುವಂಥ ನಂಬಿಕೆಯೊಂದಿಗೆ ಜನ ಯಾವಾಗ ನುಗ್ಗೋದಕ್ಕೆ ಪ್ರಾರಂಭ ಆಯಿತೋ, ಆ ಬ್ಯಾರಿಕೇಡ್ಗಳನ್ನು ತಳ್ಳಿ ಯಾವಾಗ ನುಗ್ಗೋದಕ್ಕೆ ಶುರು ಮಾಡಿದ್ರು ಜನ, ಆಗ ನೋಡಿ ಕಾಲ್ ತುಳಿತ ಉಂಟಾಗಿರೋದು. ಈಗ ದೃಶ್ಯ ನೋಡ್ತಾ ಇದ್ದೀರಲ್ಲ, ಬಹುತೇಕರಿಗೆ ಕುತೂಹಲ ಇರೋದು, ಈಗ ಪ್ರಯಾಗ್ರಾಜ್ ಹಾಗಾದ್ರೆ ಸಹಜ ಸ್ಥಿತಿಗೆ ಮರಳಿದೆಯಾ, ನಾವು ಕೂಡ ಹೋಗಬಹುದಾ, ಈಗಲೂ ಕೂಡ ಭಕ್ತಾದಿಗಳು ಬರ್ತಿದ್ದಾರಾ ಅನ್ನೋದಕ್ಕೆ ನೇರ ದೃಶ್ಯಗಳನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಈಗಲೂ ಕೂಡ ಕೋಟಿ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆರಾಮಾಗಿ ಬಂದು ಪುಣ್ಯ ಸ್ನಾನ ಮಾಡ್ತಾ ಇರುವಂತಹ ನೇರ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾಗಾಗಿ ಆತಂಕ ಇಲ್ಲ, ಪರಿಸ್ಥಿತಿ ತಿಳಿಯಾಗಿದೆ. ಸಹಜ